ಮತ್ತೆ ಬಂದು ಇದು ನೆಲಮಂಗಲದಲ್ಲಿ ಪೊಟ್ಟ ಹಾಕಿಸ್ತೀವಿ. ಹೌದಾ? ನಿಮ್ಮ ಹೆಸರು? ನಮ್ಮ ಹೆಸರು ತಮ್ಮಣ್ಣ ಅಂತ. ಎಲ್ಲಿರೋದು ನೀವು? ತುಮಕೂರು. ತುಮಕೂರವರಾ? ಇದು ಎಷ್ಟು ವರ್ಷದಿಂದ ಆಯ್ತಾ ಸರ್ ಇದು? ಅಲ್ಲಿ ಒಂದು 2 ವರ್ಷ ಆಯ್ತು. 2 ವರ್ಷ ಆಯ್ತು. ಮುಂಚೆ ಎಕ್ಸ್ರೇ ಎಲ್ಲ ಮಾಡಿಸಿದ್ರಾ? ಎಲ್ಲಿ ತೋರಿಸಿದ್ರು ಮುಂಚೆ? ಮುಂಚೆ ಇದು ಸಿದ್ಧಾರ್ಥದಲ್ಲಿ ತೋರಿಸಿದ್ದೆ. ಹ್ಞೂ. ತಿರ್ಗಾ ಮತ್ತೆ ಇನ್ನೊಬ್ರು ಯಾರೋ ಡಾಕ್ಟರ್ ಹತ್ರ ಸಪ್ರೇಟ್ ಅಲ್ಲಿ ತೋರಿಸಿದ್ದೆ. ಸರಿ. ಹ್ಞೂ. ಏನು ಹೇಳಿದ್ರು ಅವರು? ಅವರು ಮೂಳೆ ಕ್ರಾಸ್ ಆಗೈತೆ ಅಂತ ಹೇಳಿದ್ರು. ಆಪರೇಷನ್ ಏನು ಹೇಳಿದ್ರಾ? ಹೇಳಿದ್ರು. ನಾವು ಮಾಡಕ್ಕಿಲ್ಲ, ನೆಲಮಂಗಲದಲ್ಲಿ ಪೊಟ್ಟ ಹಾಕೊಂಡು ಇದು ಸ್ವಲ್ಪ ಕಡಿಮೆ ಆಯ್ತು. ಸರಿ. ಹ್ಞೂ. ಈಗ ಏನಾದ್ರು ವೇಟ್ ಎತ್ತಿದ್ರೆ ಇಲ್ಲ ಏನಾದ್ರು ಮಾತ್ರ ಈ ಚಳಕ್ ಅಂತೈತೆ ಅಷ್ಟೇ. ಸರಿ. ಹ್ಞೂ. ಈ ಕಾಲ್ ಮಾತ್ರ ನೋಡಿ, ಈ ರುಂಡಿಂದ ಹಿಡಿದು ಎಡಿ ಕಾಲ ಬರೀ 20 ನಿಮಿಷ ನಿಂತ್ಕೊಳಕ್ಕಾಗಲ್ಲ, ಒಂದು ಅರ್ಧ ಕಿಲೋಮೀಟರ್ ನಡೆಯಕ್ಕಾಗಲ್ಲ. ಹೌದಾ? ಅದು ಇದು MRI ಮಾಡಿಸಿದ್ರಾ? ಇದನ್ನೇನು ಮಾಡಿಸಿಲ್ಲ. ಇದು ಏನು ಮಾಡಿಸಿಲ್ಲ? ಏನು ಮಾಡಿಸಿಲ್ಲ. ಇದಡಿ ಮೇಲೆ ಅದು ಭಾರ ಎಲ್ಲ ಇದ್ರ ಮೇಲೆ ಬಿಟ್ರಲ್ಲಿ ಸರ್, ಹಂಗಾಗಿ ನೋವು ಜಾಸ್ತಿ ಆಗುತ್ತೆ. ಇದೈತದೆ ನರ ಪ್ರಾಬ್ಲಮ್. ಇದು ನರ ಪ್ರೆಸ್ ಆಗ್ಬಿಟ್ಟಿದೆ. ಜುಮ್ ಅಂತ ಎಡ್ತಾ ಬಂದ್ಬಿಡ್ತಾರೆ. ದೇವ್ರ ಕೊಡದ ಬರೀ ಹೊರಟ್ ಅಂತ ಹೋಯ್ತಾ ಇರೋದು ಇವ್ರು. ತಿರ್ಗಿ ಹಿಂಗೆ ಎಲ್ಲಿರೋದು ಇವರು? ತುಮಕೂರಿನಲ್ಲಿ. ಕೈ ಬಿಡೋದ್ರಿ, ಸ್ಟ್ರೈಟ್ ನಿಂತ್ಕೊಳ್ಳಿ ಸ್ವಲ್ಪ ಅಷ್ಟೇ. ಇನ್ಶಾಲ್ಲ ರೆಡಿ ಮಾಡ್ತೀನಿ. ದೇವ್ರು ಒಳ್ಳೇದು ಮಾಡ್ತಾನೆ. ಬರೀ ತೆಗೀನಿ ಬಾರಿಸಿಲ್ಲ. ಬಂದ್ರೆ ತೊಳೆ ಹಂಗೆ ಸರ್ ಗೊತ್ತಾಗ್ತದೆ ನೋಡಿ. ಇದೆ ಮೇಲೆ ಸಣ್ಣ ಸಣ್ಣ ಚೇರ್ ಇಟ್ಬಿಡೋದು. ಸ್ವಲ್ಪ ಚೇರ್ ಹೆಂಗ್ ತಡ್ಕೊಂಡಿದ್ದೀರ ಬ್ಯಾಂಡೇಜ್. ಆ ನೀ ಕ್ಯಾಪ್ ಎಲ್ಲ ಹಾಕ್ಬಾರ್ದು ಸರ್. ನೀ ಕ್ಯಾಪ್ ಹಾಕ್ಲೇಬಾರ್ದು. ಅದು ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ ಸರ್. ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಅದು ಆಟ ಆಡ್ತಾರಲ್ಲಪ್ಪ, ಆವಾಗ ಹಾಕೋಬೇಕು, ತೆಗಿಬೇಕು. ಅದು ಆಟ ಆಡ್ತಾರ ಫುಟ್ಬಾಲ್ ಅವರು, ಕ್ರಿಕೆಟ್ ಅವರು. ನೋಡಿ ಇದೆಲ್ಲ ಇದು ದಬ್ಬೆ ಹಚ್ಬಿಟ್ಟಾರೆ. ಚಪ್ಪಲ ಕೂತ್ಕೊಳ್ಳಿ. ಆಯ್ತದ ಎಲ್ಲ ಊಟ ತಿಂಡಿ ಡಾಕ್ಟರ್ ಅದಕ್ಕೆ ಕೂತ್ಕೊಂಡ್ಬಾರ್ದು ಅಂತಾರೆ. ಹಿಂಗೆ ಕೂತ್ಕೋಬೇಕು. ಇದರಲ್ಲಿ ಚಕ್ಕದ ಕಾಲು ಮಡಿಸಿ ಮಡಿ ಇಲ್ಲಿ ಬುಗಿ ಮುಂದಕ್ಕೆ ಇದಳಿ ಮೇಲೆ ಹೇಳಿ ಚಕ್ಕಂತ ಇಲ್ಲಿ ಕೂತ್ಕೊಳ್ಳಿ. ಕಾಲು ಹಿಡ್ಕೊಂಡು ಕಾಲು ಹಿಡಿ. ಇಲ್ಲಿ ನಿಲ್ಸಿ ಒಂದು ಹೇಳ್ಕೊಳ್ಳಿ ಎಡಕೈಯಿಂದ. ಶಾಬಾಷ್ ನಡಿ. ಇದು ಮಾಡಿ ಹಿಂಗೆಲ್ಲ ಮಾಡಬೇಕು. ಚಪ್ಪಲ ಕೂತ್ಕೊಳ್ಳಿ. ಈ ಥರ ಕೂತ್ಕೊಂಡು ಎಷ್ಟು ವರ್ಷ ಆಯ್ತು? ಆಯ್ತು. ಈ ಥರ ಕೂತ್ಕೊಂಡು ಇದಳಿ ಚಕ್ಕಂತ ಇಲ್ಲಿ ಕೂತ್ಕೊಳ್ಳಿ. ಈ ಥರ ಎಲ್ಲ ಮಾಡಿಸ್ಬೇಕು ನೀವು. ಅದಕ್ಕೆ ಕಳಿಸ್ತೀನಿ ನಿಮ್ಗೆ. ಅದು ನಿನ್ ಮುಂದಕ್ಕೆ ಬನ್ನಿ. ಇಲ್ಲಿ ನಿಲ್ಸಿ ಕಾಲು ಮಟ್ಟಿಗೆ, ಹಿಂಗೆ ಒಟ್ಟಿಗೆ ನಿಲ್ಸಿ ಎರಡೂ ಅಗಲ ಮಾಡಿ. ಕೈಯೆಲ್ಲ ಇಲ್ಲಿ ಕೆಳಗೆ ಕೂತ್ಕೊಳ್ಳಿ. ಹಿಂಗೆಲ್ಲ ಮಾಡ್ಬೇಕು. ಕೂತ್ಕೊಳ್ಳಿ ಇನ್ನು. ಶಾಬಾಷ್. ಇನ್ನು ಇದಳೆ ಚಿಕ್ಕಂತ ಇಟ್ಕೊಳ್ಳಿ. ಗೋಡೆ ಬೆಳ್ಳಿ ಚೌಡ ಇದೆ ಹಾತಂಗೆ ಚೌಡ ಸ್ಟ್ರೈಟ್ ನಿಂತ್ಕೊಳ್ಳಿ. ಇದು ಲೂಸ್ ಆಗ್ಬಿಟ್ರೆ ಒಂದು ಮೇಲ್ ಬಟ್ಟೆ ಇದ್ದದಲ್ಲ ಅದು ಟೈಟ್ ಮಾಡಿ. ಬೆಲ್ಟ್ ಹಾಕ್ಬಾರ್ದು. ಬೆಲ್ಟ್ ಹಾಕಿದ್ರೆ ಕೆಳಗೆ ಜಾಸ್ತಿ ಆಗ್ಬಿಡ್ತದೆ. ಊಟ ತಿಂಡಿ ಎಲ್ಲ ಕೆರಡನೆ ಕೂತ್ಕೋಬೇಕು. ಹಾಗೆ ಕಿಲಾ ಅನ್ಬಾರ್ದು. ಕೂತ್ಕೊಳ್ಳಿ. ಬ್ಯಾಂಡೇಜ್ ಮುಂದಕ್ಕೆ
ಸ್ಟ್ರೈಟ್ ಕೂತ್ಕೊಳ್ಳಿ. ನೋಡ್ಬೇಡಿ, ಐದು ದಿವಸ ಬಚಾಯಿಸ್ಕೊಡಿ. ಹೆಂಗ್ ಬೇಕು ಮನಿ ಕೊಡಿ ಮಾಡಿ ತಿರ್ಗಾಡಿ ಏನ್ ಅಕಸ್ಮಾತ್ ಬರ್ಬೇಕು ಅನ್ಸಲ್ಲಮ್ಮ, 8 ದಿವಸ ಬಿಟ್ಟು ಬರ್ಬೇಕು ಅನ್ಸ್ತದಲ್ಲ. ಇಲ್ಲ 8 ದಿವಸ ಅಲ್ಲ, 5 ದಿವಸ ಅಲ್ಲ ಬ್ಯಾಂಡೇಜ್ 8 ದಿವಸ 8 ದಿವಸಕ್ಕೆ ಬರ್ಬೇಕು. ಅದೇ ಅವತ್ತೇ ಬಿಚ್ಚಿ ಸ್ನಾನ ಮಾಡ್ಕೊಂಡು ಬಿಡಂತಂದ್ರೆ ಅದು ಓಡಾಡ ಸ್ವಲ್ಪ ಲೂಸ್ ಆಗುತ್ತೆ. ಇಲ್ಲೇ ಮನೆ ತಗೋದ್ರೆ ಸರ್ ಎಷ್ಟಾಗಿರ್ತಾರೆ ಮನೆ ಹತ್ರ ಹೋದ್ರೆ ಸ್ವಲ್ಪ ಸುಮ್ಮನೆ ರಸ್ತೆ ಮಾಡಿ ಈಗ ಹಾಸ್ಪಿಟಲ್ ಮಲಗಿಲ್ವಾ ಹೇಳಿದ್ರೆ ಸುಮ್ಮನೆ ರಸ್ತೆ ಮಾಡ್ರೆ ಒಳ್ಳೇದು. ಅಲ್ಲಿ ಸಿಟಿಯಲ್ಲಿ ಎಲ್ಲಿರೋದು ಅದು? ಆ ಕಡೆ ಹಳ್ಳಿ ತುಮಕೂರಿಂದ ಒಂದು 20 ಕಿಲೋಮೀಟರ್ ತುಮಕೂರಿನಲ್ಲಿ. ತುಮಕೂರಿಗೆ ಏನು ಬರಲ್ಲ ಸರ್. ಹೌದಾ, ಇದೈತಿ ಅಷ್ಟು ನೋಡಿ. ಹಿಂಗೆ ಇನ್ನೊಂದು ಪ್ರಾಬ್ಲಮ್ ಐತೆ ನಿಮ್ಗೆ ಇಲ್ಲಿ ನೋಡಿ, ಈ ಜಾಗ ಇದೈತೆ ನೋಡಪ್ಪ ಅದು ಜಲ್ದಿ ಡಾಕ್ಟರ್ ತೋರಿಸ್ತಾನೆ ನಿಮ್ಗೆ. ಅದೇ ಫ್ಯೂಚರ್ಗೆ ಪ್ಯಾರಾಲಸ್ ಆಗ್ಬೋದು. ಬಿಟ್ಬಿಟ್ರೆ ಫ್ಯೂಚರ್ಗೆ ಪ್ಯಾರಾಲಸ್ ಎದುರಿಸ್ಬಿಡೋದು. ನೋಡಿ ಇದೆ ನೋಡಿ, ಎಲ್ಲೆಲ್ಲಿ ಐತೆ ಹಿಡಿಬೇಕು, ಸುಮ್ಗೆ ಕೆಲಸ ಅಲ್ಲ ಅದು. ಅದೆಲ್ಲ ಲೂಸ್ ಆಯ್ತಲ್ಲ ಸರ್, ಸ್ವಲ್ಪ ಓಡಾಡ್ತಾನೆ ಮಾಡಿದ್ರೆ ಲೂಸ್ ಆಗ್ಬಿಡ್ತದೆ. ಇವಾಗಲೇ ಲೂಸ್ ಆಗ್ಬಿಟ್ಟಿದೆ ಎಷ್ಟು ಬಿಗಿ ಮಾಡ್ಬೇಕು ಅಷ್ಟೇ ಮಾಡ್ಬೇಕು, ಜಾಸ್ತಿ ಬಿಗಿ ಮಾಡಕ್ ಆಗಲ್ಲ ನಾವು. ಬೇಡ ಕತ್ತಿ ಲೋಗ ಕತ್ಬೇಕು ಅಂದ್ಬಿಡ್ತದೆ. ತುಮಕೂರು ತುಂಬಾ ಜನ ಬರ್ತಾರೆ. ಬ್ಯಾಂಡೇಜ್ ಇದು ಮೇಲೆ ಸುತ್ತಿರ್ತೀನಿ, ಲೂಸ್ ಆಗ್ಬಿಟ್ರೆ ಬಿಗಿ ಮಾಡ್ಬೇಡಿ. ಊಟ ತಿಂಡಿ ಎಲ್ಲ ಕೆಳಗಡೆ ಕೂತ್ಕೋಬೇಕು. ಕೆಳಗಡೆ ಊಟ ಎಷ್ಟು ಕಷ್ಟ ಬಂದ್ರು ನೀ ಕ್ಯಾರ್ ಮಾತ್ರ ಆಗ್ಬಾರ್ದು. ಯಾವತ್ತು ಕೆಳಗಡೆ ನಡಿ ಮೇಲೆ ಊಟ ಮಾಡ್ಬೇಕು, ಚೇರ್ ಮೇಲೆ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಸಲ್ಲ ಶಾಬಾಷ್ ಸಲ್ಲ. ನೋಡ್ರಿ ದೇವ್ರು ಒಳ್ಳೇದು ಮಾಡ್ತಾನೆ. ಬಸ್ ಸಲ್ಲ ಬಿಡಿದೆ. ಇದು ಆಯಿಲ್ ಕೊಡ್ತೀನಲ್ಲ ಆಗ್ತಾ ಇದೆ, ಜಾಸ್ತಿ ಜುಮ್ ಐತಾ ಇಲ್ಲಿ. ಅಲ್ಲೇ ಮೇಲೆ ಇಲ್ಲಿಂದ ಸ್ವಲ್ಪ ಅದೇ ಇದಕ್ಕೆಲ್ಲ ಆಯಿಲ್ ಹಾಕ್ತೀಯಾ ಅಷ್ಟೇ. ಎದೈತಿ ನಿಮ್ಮ ಹೆಸರು? ಕೃಷ್ಣ. ನೀವು ಎಲ್ಲಿರೋದು? ಅಲ್ಲೇನಾ? ಅಲ್ಲೇ ಇರೋದು ಸರ್. ಬಂದಿದ್ದೀವಿ ಸರ್, ಅಲ್ಲಿ ಕರ್ಕೊಂಡಿದ್ದು ಬಂದಿದ್ರ? ಎಷ್ಟು ವರ್ಷ ಆಯ್ತು ಬಂದಿ ನೀವು? 1 ವರ್ಷ ಆಯ್ತು ಸರ್. ನೋಡೋದು ಅಷ್ಟೇ. ದೇವ್ರು ಒಳ್ಳೇದು ಮಾಡ್ತೀನಿ. ನಿಮ್ಗೂ ವಾಸ ಐತೆ. ಬಟ್ಟೆ ಹಾಕ್ಸ್ಕೊಂಡಿಲ್ಲ, ಬಟ್ಟೆಗೆ ತೋರಿಸ್ಕೊಂಡು ಹೋಯ್ತು.